ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಹಾಗೆಯೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಹತ್ರ ಒಂದು 15 ದಿನ ಆಯಿತು ಫ್ರೆಂಡ್ಸ್. ಹಾಗೆಯೇ ವಿಷಯ ಏನಿಲ್ಲ ಅಂದರೆ ನಮ್ಮ ಊರಿನಲ್ಲಿ ರೋಡೆಲ್ಲ ಸರಿಯಾಗಿರಲಿಲ್ಲ. ಅಂದರೆ ರೋಡನ್ನು ಚೆನ್ನಾಗಿ ಮಾಡೋಕ್ಕೆ ಹೋಗಿದ್ದರು, ಬಟ್ ಊರಿನವರೇ ಸೇರಿಕೊಂಡು ಆವಾಗ ನಮ್ಮ ಗ್ರಹಚಾರನೋ ಏನೋ ಗೊತ್ತಿಲ್ಲ, ಅದೇ ಟೈಮಿಗೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ರೋಡಲ್ಲಿ ಹೋಗೋದು ಬರೋದು ಎಲ್ಲ ಸ್ವಲ್ಪ ಸಮಸ್ಯೆ ಆಗಿಬಿಡ್ತು. ಆ ಒಂದು ಗೋಜಲು ಹಾಗೆಯೇ ನನಗೆ ಒಂದು ಶೋಲ್ಡರ್ ನೋವಿತ್ತು, ಕೈ ನೋವು. ಅದು ನನಗೆ ಜಾಸ್ತಿ ಆಗಿಬಿಟ್ಟಿತ್ತು ಇತ್ತೀಚೆಗೆ. ಹಾಗೆಯೇ ಅದರ ಬಗ್ಗೆನೇ ಸ್ವಲ್ಪ ಜಾಸ್ತಿ ಕೇರ್ ತೊಗೊಳ್ತಾ ಇದ್ದೆ. ಅಂದರೆ ಕೆಲಸನೂ ಜಾಸ್ತಿ ಆಗಿಬಿಟ್ಟಿತ್ತು ತೋಟದಲ್ಲಿ. ಇವಾಗೆಲ್ಲ ಅಡಿಕೆ ಹಣ್ಣಾಗಿ ಬೀಳ್ತಾ ಇದೆ ಅಲ್ವಾ, ಹಾಗಾಗಿ ಪ್ರತಿದಿನ ತೋಟಕ್ಕೆ ಹೋಗಲೇಬೇಕು, ಹೋಗದೇ ಇರೋಕ್ಕಾಗೋದೇ ಇಲ್ಲ. ಹಾಗೆಯೇ ತೋಟದಲ್ಲಿ ಆ ಕಡೆ ಸ್ವಲ್ಪ ಗಮನ ಕೊಡೋದು, ಹಾಗೆಯೇ ಮಕ್ಕಳ ಬಗ್ಗೆ ಅವ್ರಿಗೆ ಹುಷಾರಿಲ್ಲದೆ ಇದ್ದರೆ ಅವ್ರನ್ನೂ ನೋಡ್ಕೋಬೇಕು. ಹಾಗೆಯೇ ನನ್ನ ಕೇರನ್ನು ಕೂಡ ನಾನು ಮಾಡ್ಕೊಳ್ಬೇಕು. ಮೆಂಟಲಿ ಫಿಸಿಕಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿಬಿಡ್ತು ನನಗೆ. ಕೆಲವೊಂದು ಟೆನ್ಷನ್ಗಳು, ರೋಡು ಸರಿ ಇಲ್ಲ ಅಂದ್ರೆ ಅದ್ರೂ ಕೂಡ ಟೆನ್ಷನು ನನಗೆ. ಹೆಂಗಪ್ಪ ಸ್ಕೂಲ್ಗೆ ಹೋಗೋದು ಬರೋದು, ಮಕ್ಕಳನ್ನ ಕರ್ಕೊಂಡು ಹೋಗೋದು ಬರೋದು ಅಂತ. ಈ ರೋಡಿನ ಕಿತಾಪತಿಯಿಂದಾಗಿ ನನಗೆ ಚಿಂಟುನ ಸುಮಾರು ದಿನ ನನಗೆ ಸ್ಕೂಲ್ಗೆ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಚಿನ್ನುನ ಹೇಗೋ ನಡೆಸ್ಕೊಂಡು ಅವರು ಇವರೊಟ್ಟಿಗಂತೂ ಕಳಿಸ್ಕೊಟ್ಟು, ಭಾವನೊಟ್ಟಿಗೆ ಕಳಿಸ್ಕೊಡೋದು ಕೆಲವೊಂದು ದಿನ, ಹೀಗೆಲ್ಲ ಮಾಡಿಬಿಟ್ಟು ಹೇಗೆ ಅವನನ್ನು ಸ್ಕೂಲ್ಗಂತ ತಲುಪಿಸ್ತಿದ್ದೆ. ಬಟ್ ಚಿಂಟುನ ಕಳ್ಸೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ವೀಡಿಯೋ ಏನು ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಮನೇಲಿ ಕೂತ್ಕೊಂಡು. ಈ ವಿಡಿಯೋ ಬಂದುಬಿಟ್ಟು ನಾನು ಮಾಡಿಟ್ಕೊಂಡು ಸುಮಾರು 1 ತಿಂಗಳಿಗಿಂತ ಜಾಸ್ತಿನೇ ಆಗಿಬಿಡ್ತು. ಅಣ್ಣ ಅಮ್ಮ ಎಲ್ಲ ಬಂದಿದ್ರಲ್ಲ, ಅದ್ರ ನೆಕ್ಸ್ಟ್ ದಿನ ತೆಗೆದಿರುವಂತಹ ವೀಡಿಯೋ. ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಬಟ್ ಇನ್ನೊಂದು ವೀಡಿಯೋ ಪೆಂಡಿಂಗ್ ಆಗಿಬಿಡ್ತು. ಲಾಂಗ್ ಟೈಮ್ ಮತ್ತೆ ವೀಡಿಯೋವನ್ನು ಹಾಕ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು ವೀಡಿಯೋ. ಯಾವಾಗಲೂ ಅಮ್ಮ ಅಣ್ಣ ಎಲ್ಲ ಬರ್ತಾರೆ, ಹೋಗ್ತಾರೆ, ಒಂದು ದಿನ ನಿಂತು ಮತ್ತೆ ಸೀದಾ ಹೋಗ್ತಾರೆ. ಹಾಗೆ ಇದು ನೆಕ್ಸ್ಟ್ ದಿನ ಬೆಳಿಗ್ಗೆ ಅಂದರೆ ಮೇಲೆ ಒಬ್ಬರು ಭಾವ ಇದ್ದಾರೆ, ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೇಳಿದ್ರು ಅಮ್ಮ. ಇವತ್ತೊಂದು ದಿನ ನಿಂತಿದ್ದೀವಲ್ಲ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಅವರೆಲ್ಲರೂ ಒಂದೊಂದು ಕೆಲಸದಲ್ಲಿದ್ದಾರೆ. ಹಾಗೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು, ಅವರು ಕೂಡ ವಾಪಸ್ ಬಂದರು. ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇತ್ತು ಅವತ್ತು. ಆಮೇಲೆ ಅವ್ರ ಅಕ್ಕ ಏನೋ ನಾನು ಕಾಲ್ ಮಾಡಿದ್ದೆ, ಬಟ್ ನೀನು ನಾನು ಮನೇಲಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅವರ ಮನೆ ಹತ್ರನೇ ಏನೋ ಸ್ವಲ್ಪ ಹುಲ್ಲು ಸೊಪ್ಪೆಲ್ಲ ಮಾಡೋದೆಲ್ಲ ಮಾಡ್ಕೊಳ್ತಾ ಇದ್ದರು. ಹೋದ ತಕ್ಷಣ ಜ್ಯೂಸ್ ಮಾಡ್ಕೊಡೋದು, ತಿಂಡಿ ಕೊಡೋದು, ಹೀಗೆ ಎಲ್ಲ. ಹಾಗೆ ಮಾತಾಡ್ಸ್ಕೊಂಡು ಸ್ವಲ್ಪ ಮನೆ ಒಳಗಡೆಲ್ಲ ಬಂದ್ವಿ, ನೋಡಿದ್ವಿ. ಹಾಗೆಯೇ ಇಲ್ಲಿ ಸ್ವಲ್ಪ ಟೈಮ್ ಪಾಸಿಗೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಏನು ಮಾಡ್ದೆ, ಅವನಿಗೆ ಸ್ವಲ್ಪ ದೊಡ್ಡವರೆಲ್ಲ ಬೇಕು ಮಾತಾಡೋಕ್ಕೆ. ಮಕ್ಕಳನ್ನು ಚೆನ್ನಾಗಿ ಕರ್ಕೊಳ್ತಾನೆ ಅವನು, ಮಕ್ಕಳ ಜೊತೆನೂ ಸ್ವಲ್ಪ ಮಿಂಗಲ್ ಆಗ್ತಾನೆ ಜಾಸ್ತಿ. ಬಟ್ ಅವನಿಗೆ ದೊಡ್ಡವ್ರು ಯಾರು ಇರಲಿಲ್ಲ ಅವತ್ತಲ್ಲಿ. ಅಂದರೆ ಅಕ್ಕ ಇದ್ದರು, ಮತ್ತು ಕೆಳಗಡೆ ಭಾವ, ಇನ್ನೊಬ್ರು ಅಕ್ಕ ಎಲ್ಲ ಅವರು ಅಲ್ಲಿ ಕೆಳಗಡೆ ಜಾಗ ಲೆವೆಲ್ ಮಾಡಿರೋದು ಇದೆ ಅವ್ರದ್ದು, ಅಲ್ಲಿಗೇನೋ ಹೋಗಿದ್ರು ಅಂತ ಅನಿಸುತ್ತೆ. ನನಗೆ ಇವಾಗ ಕರೆಕ್ಟ್ ನೆನಪೂ ಇಲ್ಲ. ಹಾಗೆ ಅವರು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬೇಗ ನಿದ್ದೆ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಇಲ್ಲಿ ಚಣಮೆಣೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದು ಒಂದು ಮಣೆ ಇದೆ ಅಲ್ವಾ, ಅದನ್ನು ಹೊರಗಡೆ ಇವ್ರ ಮನೇಲಿ ಯಾವಾಗಲೂ ಹೊರಗಡೆ ಇಟ್ಟಿರ್ತಾರೆ. ಆ್ಯಕ್ಚುಲಿ ಅದನ್ನು ಮೇಲ್ಗಡೆ ಇಡಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿ ಏನೋ ಕಳೆದಾದ್ಮೇಲೆ ಅನಿಸುತ್ತೆ ಮೋಸ್ಟ್ಲಿ. ಅದನ್ನು ಅಟ್ಟದಲ್ಲಿ ಇಟ್ಬಿಡ್ತಾರೆ, ಮನೆ ಮೇಲ್ಗಡೆ ಜಾಗ ಇರುತ್ತಲ್ಲ ಅಟ್ಟ, ಅಲ್ಲಲ್ಲಿ ಇಟ್ಬಿಡ್ತಾರೆ. ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ, ಅದೆಲ್ಲ ಸ್ವಲ್ಪ ಸಂಪ್ರದಾಯ ಎಲ್ಲ ಇದೆ, ಅದನ್ನೆಲ್ಲ ಮಾಡಿ ಇಡ್ತಾರೆ. ಬಟ್ ಇಲ್ಲಿ ಮಕ್ಕಳು ಆಡೋಕ್ಕೆ ಅಂತ ಹೇಳಿಬಿಟ್ಟು ಕೆಳಗಡೆನೇ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಆಡ್ತಾ ಇದ್ದಾರೆ ಇಲ್ಲಿ, ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಫಸ್ಟಿಗೆ ಅವನಿಗೆ ಏನಾಯ್ತು ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ವಿ. ನನ್ನ ಅಮ್ಮ ಇದ್ದಾರಲ್ಲ, ಅವರ ಅಮ್ಮನ ಮನೆಯಲ್ಲಿ ಆಟ ಆಡ್ತಿದ್ವಿ ನಾವು. ನನಗೆ ಇವಾಗಲೂ ನೆನಪಿದೆ. ಬಟ್ ಇವಾಗೆಲ್ಲ ಮರ್ತೋಗಿದೆ. ನನಗೂ ಮರ್ತೋಗಿತ್ತು ಲಾಸ್ಟ್ ಟೈಮ್ ಆಟ ವಾಪಸ್ ಆಡಬೇಕಾದ್ರೆ. ಬಟ್ ಅವನಿಗೂ ಏನೋ ಮರ್ತೋಗಿತ್ತು. ಸೊ ವಾಪಸ್ ನೆನ್ಪು ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಫಸ್ಟಿಗೆ ಅವನು ಫುಲ್ ಎಲ್ಲ ಇದು ಅದೇನು ಕೋಣೆ ಇರುತ್ತಲ್ಲ, ಅದೆಲ್ಲ ಖಾಲಿ ಆಗಿಬಿಡ್ತು ಅವನದು. ಅವನಿಗೆ ಕಾಯಿಗಳು ಸಿಗ್ತಿರ್ಲಿಲ್ಲ ಇಡೋಕ್ಕೆ, ಹಾಗಾಗ್ಬಿಡ್ತು. ಇಲ್ಲಿ ಚಿರು ಅಂದರೆ ಅವರೆಲ್ಲ ಪ್ರತಿದಿನ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ತುಂಬ ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ದಾರೆ ಅಲ್ಲಿ ಆಟ ಆಡೋದ್ರಲ್ಲಿ ಅವರು. ಹಾಗೆ ಮತ್ತು ಆಟ ಆಡ್ತಾ ಅವನು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡ್ದ, ಲೆಕ್ಕಾಚಾರ ಹಾಕಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅದಾದಮೇಲೆ ಅವನಿಗೆ ಕಾಯಿನ್ಸ್ಗಳೆಲ್ಲ ಜಾಸ್ತಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಏನು ಕೋಣೆಗಳೆಲ್ಲ ಖಾಲಿ ಆಗಿತ್ತು, ಅದೆಲ್ಲ ಒಂದೊಂದೇ ಫಿಲ್ ಮಾಡ್ಕೊಳ್ತಾ ಹೋದ. ಸೊ ಫೈನಲಿ ಅವನು ಕಂಪ್ಲೀಟ್ ಎಲ್ಲ ಕಾಯಿನ್ಸನ್ನು, ಎಲ್ಲ ಕೋಣೆಗೂ ಬೇಕಾಗುವಷ್ಟು ಕಾಯಿನ್ಸನ್ನು ಅವನು ಕಲೆಕ್ಟ್ ಮಾಡ್ತಾನೆ. ಸ್ಟಾರ್ಟಿಂಗ್ ಅವನಿಗೆ ಸ್ವಲ್ಪ ಬೇಜಾರಾದರೂ ಕೂಡ ಎಂಡಲ್ಲಿ ಅವನಿಗೆ ತುಂಬ ಖುಷಿ ಆಯಿತು. ಇದ್ರ ಜೊತೆ ಅಮ್ಮ ಅವರಿಗೆ ಇವಾಗಂತಲ್ಲ, ಅವರು ಚಿಕ್ಕ ವಯಸ್ಸಿಂದನೂ ಅವರೆಲ್ಲ ಗೇಮಲ್ಲೂ ತುಂಬ ಇಂಟ್ರೆಸ್ಟ್ ಅವರಿಗೆ. ಇವಾಗಾದರೂ ಅಷ್ಟೇ, ಅವರು ಸ್ಕೂಲ್ಗೆ ಹೋಗ್ತಾರಲ್ಲ ಕೆಲಸಕ್ಕೆ. ಸೊ ಅಲ್ಲಿ ಎಲ್ಲ ಮಕ್ಕಳಿಗೂ ತುಂಬಾ ಚೇರಪ್ ಮಾಡ್ತಾರೆ. ಅವರು ಕೂಡ ಒಂದು ಚಿಕ್ಕ ಮಕ್ಕಳಾಗಿ ಅವರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಅಣ್ಣಂಗೆ ಸ್ವಲ್ಪ ಹೇಳಿ ಕೊಡ್ತಾ ಇದ್ರು ಅವರು.
ಹಾಗೆ ಫೈನಲಿ ಆಟ ಆಡಿ ಆಡಿ ಅವನು ಎಲ್ಲ ಕೊನೆಗೂ ಅವನು ಕಾಯಿನ್ಸನ್ನು ಕಲೆಕ್ಟ್ ಮಾಡ್ತಾನೆ ರೀ ಫುಲ್ ಕಂಪ್ಲೀಟಾಗಿ. ಸೊ ಇನ್ನು ಸಾಕು ಇಷ್ಟಕ್ಕೆ ಗೇಮ್ ಫಿನಿಷ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಅಲ್ಲಿಂದ ಜ್ಯೂಸ್ ಕುಡಿದು ತಿಂಡಿ ಎಲ್ಲ ತಿಂದು ಮತ್ತೆ ಹೊರಗಡೆ ಹೊರಟ್ವಿ. ಹೊರಗಡೆ ಹೊರಟ ತಕ್ಷಣ ಇಲ್ಲಿ ಮಕ್ಕಳು ಸ್ವಲ್ಪ ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಕೂಡ ಹೋಗಿ ಜಾಯಿನ್ ಆದ. ಅವನು ಹೊರಡ್ತಾನೆ ಇರಲಿಲ್ಲ, ಮಕ್ಕಳ ಜೊತೆ ಆಟ ಆಡೋಕ್ಕೆ ನಿಂತರೆ ಅವನು ನಿಂತು ಬಿಡ್ತಾನೆ, ಬೇಗ ಹೊರಡೋದೇ ಇಲ್ಲ ಅವನು. ಹಾಗೆಯೇ ಮುಂಚೆಯಿಂದನೂ ಅವನ ಬಿಹೇವಿಯರೇ ಹಾಗೆಯೇ ಚಿತ್ರಕ್ಕ ಅವರು ಕೂಡ ಎಲ್ಲಿಗೋ ಹೋಗಿದ್ರು, ಕೆಲಸದ ಮೇಲೆ ಆ ಕಡೆ ಎಲ್ಲೋ ಹೋಗಿದ್ರು, ಅವರು ಕೂಡ ಬಂದರು. ಅವ್ರ ಹತ್ರನೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಹೊರಟಿದ್ದೀವಿ. ವಿಹಾನು ತುಂಬಾ ಎಂಜಾಯ್ ಮಾಡಿದ. ಅಂದರೆ ಇಲ್ಲಿ ಹಸು ಇದೆಯಲ್ಲ, ಮಕ್ಕಳು ಹಸುಗೆ ಬಾಯಿಗೆ ಕೊಡೋದಂತೆ ಹುಲ್ಲು, ಅದು ತಿಂತಾ ಇರೋದು, ಇವ್ರು ಕೊಡ್ತಾನೆ ಇರೋದು. ಹಾಗೆ ವಿಹಾನ್ಗೆ ಕೂಡ ಹೊರಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಹೂವೆಲ್ಲ ಇತ್ತು ರೋಡ್ ಸೈಡಲ್ಲಿ. ಇದೊಂದು ಹೂವು ಅಂದರೆ ಕಾಡು ಹೂವು ಅದು, ಬಟ್ ಅದು ಒಂದು ಆಗಿಬಿಟ್ರೆ ಮಾತ್ರ ತುಂಬಾ ಬೆಳೆದು ಬಿಡುತ್ತೆ. ಅದನ್ನು ಕಿತ್ತು ಹಾಕಿದರೂ ವಾಪಸ್ ಬರ್ತಾ ಇರುತ್ತೆ. ಸೊ ಅದು ಹೂವು ಮಾತ್ರ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಕುಯ್ದು ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅವನು. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ನಮ್ಮ ಅಮ್ಮಂಗೆ ಮತ್ತು ಅಣ್ಣಂಗೆ ತುಂಬಾ ಭಯದಲ್ಲಿಯೇ ಬರ್ತಾಯಿದ್ರು ಅವರು. ಉಂಬಳು ಎಲ್ಲಾದರೂ ಹತ್ತಿಬಿಡುತ್ತೆ ಏನಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಹೆದ್ರುಕೊಂಡು ಹೋಗ್ತಾ ಇದ್ದಾರೆ. ಅಣ್ಣ ಅವನೇನು ಲುಂಗಿ ಉಟ್ಕೊಂಡಿದ್ದಾನೆ, ಅವ್ನು ಎತ್ತಿ ಹಿಂಗೆ ಹಿಡ್ಕೊಂಡು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಎತ್ತಿ ಕಟ್ಕೊಂಡಿದ್ದಾನೆ. ಅವನು ಅಷ್ಟು ಭಯ ಪಡ್ತಿದ್ದ. ಫೈನಲಿ ನನ್ನ ಕಾಲಿಗೆ ಹತ್ತಿಬಿಡ್ತದು. ನಾನು ಅಂದ್ಕೊಳ್ತಾ ಇದ್ದೆ ಇವ್ರು ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಒಂಚೂರು ಹತ್ತಬೇಕು, ಅದು ಏನು ರಕ್ತ ಏನು ಕುಡಿಯೋದು ಬೇಡ, ಬಟ್ ಒಮ್ಮೆ ಕಾಲಿಗೆ ಹತ್ತಬೇಕು. ಅದು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಇವ್ರು ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಬಟ್ ನನ್ನ ಕಾಲಲ್ಲೇ ಇರ್ತದೆ ಉಂಬಳು. ಅದು ಇದೆ ಅಂತ ಹೇಳಿದ ತಕ್ಷಣ ನಮ್ಮಮ್ಮ ಅಲ್ಲಿಂದ ಬೇಗ ಹೋಗಿಬಿಟ್ರು. ಅಲ್ಲಿಂದ ಹಾಗೆ ಸೀದಾ ಬರ್ತಾ ಮೋಹನ್ ಭವನ್ ಅವರ ಜಾಗದ ಹತ್ರ ಬಂದ್ವಿ. ಅಲ್ಲಿ ಏನು ತರಕಾರಿ ಎಲ್ಲ ಬೆಳೆದಿದ್ರಲ್ಲ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಅಮ್ಮ ಕೆಳಗಡೆ ಬಂದ್ವಿ. ಹಾಗೆಯೇ ಅದಾದಮೇಲೆ ನಮ್ಮ ಅಣ್ಣನ ನೋಡ್ತಾ ಇರ್ಬೋದು ನೀವು, ಅವನು ಇದು ಲುಂಗಿನ ಎಷ್ಟು ಮೇಲ್ಗಡೆ ಎತ್ತಿ ಕಟ್ಟಿಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ವಿಹಾನಿಗೆ ತುಂಬ ಖುಷಿ. ಅವನು ಚಿನ್ನುನ ಸೈಕಲ್ ತಗೊಂಡು ಚೆನ್ನಾಗಿ ಆಡ್ತಾ ಇದ್ದ. ಅಂದರೆ ಮನೆಯಲ್ಲಿ ಅವನ ಸೈಕಲ್ ಇದೆ, ಬಟ್ ಅದು ಸೈಡ್ ವೀಲ್ ಕೂಡ, ಸಪೋರ್ಟ್ ಸೈಡ್ ವೀಲ್ ಕೂಡ ಇದೆ. ಅವನು ಅಂದರೆ ಮನೆ ಒಳಗಡೆ ಅಷ್ಟೇ ಸ್ವಲ್ಪ ಗಾಡಿನೆಲ್ಲ ಓಡಿಸೋದು. ಮತ್ತು ನಮ್ಮದು ಚಿಕ್ಕ ಅಂಗಳ ಅಲ್ಲೆಲ್ಲ ಮನೆಯಲ್ಲಿ ಊರಲ್ಲಿ, ಹಾಗಾಗಿ ಅವನಿಗೆ ಕಂಫರ್ಟಾಗಿ ಓಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ಬೇಕಾದಷ್ಟು ಜಾಗ ಇದೆ. ಅವನಿಗೆ ಎಷ್ಟು ಖುಷಿ ಅಂದರೆ ನೋಡಿ, ಓಡಿಸು ಪರವಾಗಿಲ್ಲ, ಓಡಿಸು, ಏನಾಗಲ್ಲ, ಬೀಳಲ್ಲ ಅಂತ ನಾನು ಚೀರಪ್ ಮಾಡ್ತಾಯಿದ್ದೆ. ಸೊ ಅವನು ತುಂಬ ಖುಷಿಲೇ ಹೋಗ್ತಾ ಇದ್ದ. ಹಾಗೋ ಹೀಗೋ ಮತ್ತೆ ಸಂಜೆ ಆಗ್ತಾ ಬಂತು. ಮಕ್ಕಳೆಲ್ಲ ಸ್ಕೂಲಿಂದ ವಾಪಸ್ ಬರ್ತಾಯಿದ್ರು. ಮತ್ತು ನಾವು ತೋಟದ ಹತ್ರ ಸ್ವಲ್ಪ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ಆವತ್ತು ಭಾವ ಕರ್ಕೊಂಡು ಬಂದರು ಅನಿಸುತ್ತೆ ಮಕ್ಕಳನ್ನೆಲ್ಲ. ಚಿಂಟುನ ಸ್ಕೂಲಿಗೆ ಕಳಿಸಿರಲಿಲ್ಲ. ಸೊ ಚಿಂಟು ಇದ್ದಾನೆ ನಮ್ಮ ಜೊತೆ. ಮಕ್ಕಳೆಲ್ಲ ಇವಾಗ ಸ್ಕೂಲಿಂದ ಬಂದು ಸೀದಾ ಮನೆಗೆ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮದು ಪಾಲ ಸ್ವಲ್ಪ ಬಿದ್ದೋಗ್ಬಿಟ್ಟಿತ್ತು ಆ ಟೈಮಲ್ಲಿ, ಅದು ಸರಿ ಮಾಡಿರಲಿಲ್ಲ. ಅಂದರೆ ನಮ್ಮ ಮನೆಯವರು ಕೂಡ ಅವರಿಗೂ ಕೂಡ ಶೋಲ್ಡರ್ ನೋವಿತ್ತು. ಸೊ ಹಾಗಾಗಿ ಅದನ್ನು ಮತ್ತೆ ಎತ್ತಕ್ಕೆ ಹೋದರೆ ಮತ್ತೆ ಏನು ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅದರ ಕೆಲಸಕ್ಕೆ ಹೋಗಿರಲಿಲ್ಲ. ಸೊ ಮತ್ತು ತೋಟಕ್ಕೆ ಹೋದ್ವಿ. ಅಲ್ಲಿ ಮೇಲ್ಗಡೆ ತೆಟ್ಟ ಹತ್ರ ಎಲ್ಲ ಹೋದ್ವಿ. ತೋಟದಲ್ಲಿ ಸ್ವಲ್ಪ ಅಂದರೆ ಎಳ್ನೀರು ಇಷ್ಟು ಫ್ರೆಶ್ ಆಗಿ ಎಲ್ಲಿ ಸಿಗಲ್ಲ, ದುಡ್ಡು ಕೊಟ್ಟರು ಕೂಡ ಸಿಟಿಲೆಲ್ಲ ಸಿಗಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಯಾವಾಗಲಾದ್ರೂ ಅಪರೂಪ ಅಲ್ಲ ನೀವು ಬರೋದು, ಒಂದೊಂದು ಎಳ್ನೀರು ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಇದು ಬೊಂಡ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಕಡೆ ಬೊಂಡ ಅಂತೀವಿ, ಬೇರೆಯವರು ಹೇಗೆ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ನಾವು ಮಕ್ಕಳಿಗೆ ನೀರು ಕುಡ್ಸೋಕ್ಕೆ ಏನೂ ತಂದಿರಲಿಲ್ಲ. ಸೊ ನಮ್ಮ ಮನೆಯವರು ಅಲ್ಲಿ ಎಲೆ ಇದೆ ಅಲ್ವಾ, ಕೊಕ್ಕೋ ಮರದ ಎಲೆ, ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಕುಡಿಸು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನಿಲ್ಲಿ ಕುಡಿಸ್ತಾ ಇದ್ದೆ. ಅದರ ಅರ್ಧ ನೀರು ಕೆಳಗಡೆ ಹೋಗ್ತಾಯಿತ್ತು ಚಿಂಟು ಕುಡಿಸ್ಬೇಕಾದ್ರೆ. ನನಗೆ ಅಯ್ಯೋ ದೇವ್ರೆ, ಫಸ್ಟಿಗೆ ಪ್ಲ್ಯಾನಿಂಗ್ ಇದ್ದಿದ್ರೆ ಸೊ ಒಂದು ಲೋಟನಾದರೂ ತರ್ಬೋದಿತ್ತು ಅಂತ ಅಂದ್ಕೊಂಡೆ ನಾನು. ಸೊ ಇಲ್ಲಿ ಚಿಂಟು ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಹಾಗೆಯೇ ವಿಹಾನ್ಗೆ ಕೂಡ ಕುಡಿಸ್ತಾ ಇದ್ದೆ ನಾನು, ಬೇಗ ಬಂದು ಕುಡಿ, ವೇಸ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೀರು, ವೇಸ್ಟ್ ಆದರೆ ಪಾಪ ಅವ್ರ ಹೊಟ್ಟೆಗೂ ಹೋಗಲ್ವಲ್ಲ, ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ನಂದು. ಹಾಗೆ ಇಲ್ಲಿ ಮಕ್ಕಳಿಗೆಲ್ಲ ಕುಡಿಸ್ಬಿಟ್ಟು ನಾವು ಕೂಡ ಸ್ವಲ್ಪ ಕುಡಿದ್ವಿ. ನಾವು ಯಾವಾಗಾದರೂ ಬೇಕಾದರೂ ಕುಡ್ಕೊಳ್ಬೋದು, ಬಟ್ ಅವರಿಗೆಲ್ಲ ಸಿಗಲ್ವಲ್ಲ, ಹಾಗೆ ಇಷ್ಟು ಫ್ರೆಶ್ ಆಗಿರೋ ಎಳ್ನೀರು ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು ನಮ್ಮ ಮನೆಯವರು. ಮತ್ತು ಅಲ್ಲಿಂದ ಸೀದಾ ತೋಟದಲ್ಲಿ ಮುಂದೆ ಬಂದ್ವಿ. ಮುಂದೆ ಬರಬೇಕಾದ್ರೆ ಇಲ್ಲಿ ಕೊಕ್ಕೋ ಹಣ್ಣು ಇತ್ತು. ಅಂದರೆ ಅವರು ನಾನು ಹೋದ್ಮೇಲೆ ನಿಂಗೆ ಕುಯ್ಯೋಕ್ಕಾಗಲ್ಲ, ಅದೊಂದು ಮರ ಮಾತ್ರ ತುಂಬ ದೊಡ್ಡ ಮರ, ಅದು ಕೊಕ್ಕೋ ಮರ. ಬೇರೆ ಎಲ್ಲ ಚಿಕ್ಕದು, ಅದರಿಂದಾದರೆ ನನಗೆ ಕುಯ್ಯೋಕ್ಕಾಗತ್ತೆ. ಇದರಲ್ಲಿ ನನಗೆ ಅದು ಎತ್ತಲ್ಲ, ಹಾಗಾಗಿ ನಾನು ಕುಯ್ದು ಕೊಟ್ಟು ಹೋಗ್ತೀನಿ ನಿನಗೆ ಅಂತ ಹೇಳಿಬಿಟ್ಟು ಅವ್ರು ಕುಯ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಣ್ಣ ನಾನು ಕ್ಯಾಚ್ ಹಿಡಿತೀನಿ, ನೀವು ಕುಯ್ಯಿರಿ ಭಾವ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡಿದ್ದಾನೆ. ಅದು ಎಲ್ಲಿ ಹೋಗಿ ಬೀಳುತ್ತೆ ಅಂತ ನಮಗೆ ಗೊತ್ತಿರಲ್ಲ ಕುಯ್ಯುವಾಗ. ಸೊ ಹಾಗೆ ಅದು ಸತತ ಪ್ರಯತ್ನದ ನಂತರ ಫೈನಲಿ ಕುಯ್ದ್ರು ಅಂತ ಅಂದ್ಕೊಳ್ತೀನಿ. ಅದನ್ನು ವಿಹಾನ್
ಬೇರೆ ಒದ್ದಾಡ್ತಾ ಇದ್ದ, ನನಗೆ ಕೊಡಿ ನಾನು ಹಿಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಸೀದಾ ಅಲ್ಲೆಲ್ಲ ಆದಮೇಲೆ ಸೀದಾ ಮತ್ತೆ ಮೇಲೆ ನಮ್ಮ ಜಾಗದ ಹತ್ರ ಬಂದ್ವಿ. ಜಾಗದ ಹತ್ರ ಬಂದು ಇಲ್ಲೆಲ್ಲ ಸ್ವಲ್ಪ ನೋಡಿ, ಅಂದರೆ ನಮ್ಮ ಅಮ್ಮಂಗೆ ಜೋರು ಆಸೆ ಇತ್ತು ಇಲ್ಲಿ ನಾವು ಜಾಗ ಲೆವೆಲ್ ಮಾಡಿದ್ವಿ ಅಲ್ವಾ, ಅಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು. ಅವರು ಲಾಸ್ಟ್ ಟೈಮ್ ಕೂಡ ಬಂದಾಗ ನೋಡೋಕ್ಕಾಗಿರಲಿಲ್ಲ, ಬೇಗ ಹೋಗಿಬಿಟ್ರು, ಒಂದಿನ ನಿಂತು. ಅಥವಾ ಅವರು ಬರೋದಕ್ಕಿಂತ ಬಂದು ಹೋಗಿ ಆದಮೇಲೆ ಇದನ್ನು ಮಾಡಿದ್ದು ಅಂತ ಅಂದ್ಕೊಳ್ತೀನಿ, ನನಗೆ ಕರೆಕ್ಟಾಗಿ ನೆನಪು ಇಲ್ಲ ಇವಾಗ. ಸೊ ಅಲ್ಲೆಲ್ಲ ನೋಡಿಬಿಟ್ಟು ಮತ್ತೆ ನಾವು ಫೈನಲಿ ಇವಾಗ ಮತ್ತೆ ತೋಟದಲ್ಲಿ ಬಂದ್ವಿ, ಸೀದಾ ಮನೆಗೆ ಹೋಗೋಣ ಇನ್ನು ಅಂತೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಕಾಡು ಕೊತ್ತಂಬರಿ ಸೊಪ್ಪು ಇತ್ತು ನಮ್ಮ ತೋಟದಲ್ಲಿ, ಅದನ್ನು ತೋರಿಸ್ತಾ ಇದ್ದೆ ಅಣ್ಣಂಗೆ. ಅದು ಒಂದು ಕಿತ್ಕೊಂಡು ಒಂದು ಸ್ಮೆಲ್ ನೋಡು ಸ್ವಲ್ಪ ಅಂತ ಹೇಳ್ತಾ ಇದ್ದೆ ನಾನು. ನೋಡಿ ಇಲ್ಲಿ ಬೇಕಾದಷ್ಟಿದೆ, ಸೊಂಪಾಗಿ ಬೆಳೆದಿದೆ. ಎಷ್ಟೊಂದಿದೆ ಅಂತ ಹೇಳಿದ್ರೆ ಅದು ಅಷ್ಟು ದೊಡ್ಡದು ಎಲೆ ಇದೆ, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸಾಂಬಾರಿಗೆಲ್ಲ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಆಟ ಆಡೋದಂತೆ, ಅಡಿಕೆ ಇದ್ದರೆ ತಗೊಳ್ಳೋದಂತೆ, ಕೊಕ್ಕೋ ಕೊಯ್ಕೊಳ್ಳೋದು, ಹಾಗೆ ಇದೆಲ್ಲ ಮುಗಿಸ್ಬಿಟ್ಟು ಮತ್ತೆ ಹೋದ್ವಿ. ಪಾಲ ಅದು ಕೆಳಗಡೆ ಜರಿದ್ಬಿಟ್ಟು ಸ್ವಲ್ಪ ಒಂದು ಸ್ಟೆಪ್ ಕೆಳಗಡೆ ಇಳಿದ್ಬಿಟ್ಟಿತ್ತು. ಅದರಲ್ಲಿ ಮಕ್ಕಳು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಒಂದು ಎಂಜಾಯ್ಮೆಂಟ್ ಅವರಿಗೆ, ಅದರಲ್ಲೂ ಆಟ ಆಡ್ತಾ ಇದ್ದಾರೆ. ಸೊ ಹೀಗೆ ಅವನು ವಿಹಾನ್ ಏನೋ ಒಂಥರ ಅವನಿಗೆ ಖುಷಿನೇ ಹೇಳೋಕ್ಕಾಗಲ್ಲ, ಅದು ಅಷ್ಟೊಂದು ಖುಷಿ ಪಡ್ತಾ ಇದ್ದ ಅವನು. ಈ ಸಲ ಅವನು ತುಂಬಾ ಚೇಂಜ್ ಆಗಿದೆ, ನನಗೆ ಅದೊಂದು ವಿಷಯ ತುಂಬಾ ಖುಷಿ ಆಯಿತು. ಹಾಗೆಯೇ ಫೈನಲಿ ನಮ್ಮ ಅಣ್ಣ ಕೂಡ ಆಡ್ತಾ ಇದ್ದಾನೆ, ಅಮ್ಮ ಕೂಡ ಹೋದರು. ಅವ್ರು ಸ್ವಲ್ಪ ಹೆದರ್ಕೊಳ್ತಾ ಇದ್ದರು. ಹಾಗೆ ನಮ್ಮ ಮನೆಯವ್ರ ಹತ್ರ ನೀವು ಸ್ವಲ್ಪ ಕೈ ಹಿಡ್ಕೊಂಡು ಹೋಗಿ ಅವರನ್ನು ಅಂತ ಹೇಳ್ತಾ ಇದ್ದೆ. ಅಂದರೆ ಅಮ್ಮಂಗೆ ಕಾಲು ನೋವು ಕೂಡ ಇದೆ ಅಲ್ವಾ, ಪ್ರೀವಿಯಸ್ ಅವ್ರದ್ದು ಕಾಲು ಆಪ್ರೇಷನ್ ಎಲ್ಲ ಆಗಿದೆ. ಸೊ ಹಾಗಾಗಿ ತುಂಬ ಹೆದರ್ಕೊಳ್ತಾರೆ, ಎಲ್ಲಾದರೂ ಕಾಲು ಸ್ವಲ್ಪ ಸ್ಲಿಪ್ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ತುಂಬಾ ಹೆದರ್ಕೊಳ್ತಾರೆ. ನನಗೂ ತುಂಬಾ ಭಯ. ಅಮ್ಮ ಅಂದರೆ ನಮ್ಗೆ ಈ ಥರ ಜಾಗದಲ್ಲೆಲ್ಲ ನಡೆದಾಡಿನೇ ಗೊತ್ತಿಲ್ಲ ಅಲ್ವಾ. ಅಂತೂ ಇಂತೂ ಎಲ್ಲ ದಾಟಿಕೊಂಡು ಆ ಕಡೆ ಹೋದ್ವಿ. ಅದು ಹೋದಾದ್ಮೇಲೆ ಒಂದು ಏಲಕ್ಕಿ ಗಿಡ ಇತ್ತು ಅಲ್ಲಿ. ಅಮ್ಮ ಏಲಕ್ಕಿ ಗಿಡ ಇದೆ ಅಂತ ಹೇಳಿದೆ. ಅಲ್ಲಿ ಇದು ಏಲಕ್ಕಿ ಗಿಡನ ಎಲ್ಲಿದೆ ಏಲಕ್ಕಿ ಅಂತ ಕೇಳಿದ್ರು. ಆಮೇಲೆ ತೆಗೆದು ತೋರಿಸ್ದೆ ನಾನು. ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ, ಇದು ಕೂಡ ಇದೆಯಾ ಅಂತ ಕೇಳಿಕೊಂಡು ಮತ್ತೆ ಮುಂದೆ ಹೊರಟ್ವಿ. ಅದಾದಮೇಲೆ ನಾನು ಎಲ್ಲೂ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಈ ಒಂದು ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.